ಒಳ ಮೀಸಲಾತಿ ಜಾರಿ ವಿಳಂಬ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಲಿತ ಎಡಗೈ ಸಮುದಾಯದ ನಾಯಕರು ಸುದ್ದಿಗೋಷ್ಠಿಯನ್ನು ಮಾಡ್ತಾ ಇದ್ದಾರೆ. ಆರ್.ಬಿ. ತಿಮ್ಮಾಪುರ, ಸಚಿವ ಕೆ.ಎಚ್. ಮುನಿಯಪ್ಪ ಒಳ ಮೀಸಲಾತಿ ಜಾರಿ ಆದಷ್ಟು ಬೇಗ ಮಾಡಿ ಅಂತ ಮುಖ್ಯಮಂತ್ರಿಗಳು ಹೇಳಿದ್ರು. ಮಾಡೋಣ ಅಂತ ಕೂಡ ಮುಖ್ಯಮಂತ್ರಿಗಳು ಹೇಳಿದ್ರು. ಮೀಸಲಾತಿ ವಿಚಾರದಲ್ಲಿ ನಮ್ಮ 101 ಜಾತಿಗಳು ಒಗ್ಗಟ್ಟಾಗಿದ್ದಾವೆ. ಆದರೆ ಕೆಲ ಸಂಘಟನೆಗಳ ಸರ್ಕಾರದ ವಿರುದ್ಧ ಹಗುರವಾಗಿ ಮಾತನಾಡ್ತಾ ಇದ್ದಾರೆ. ಇದು ಸರಿಯಲ್ಲ. ನಿಮ್ಮ 30 ವರ್ಷದ ಹೋರಾಟ ಆ ನೋವು ಅರ್ಥವಾಗುತ್ತೆ. ಇನ್ನು 3-4 ತಿಂಗಳು ಕಾಯಬೇಕಾಗತ್ತೆ. ಒಳ್ಳೆಯದೇ ಆಗುತ್ತೆ. ಒಂದು ಸಣ್ಣ ತಪ್ಪಾದರೂ ಕೂಡ ಕೋರ್ಟ್ಗೆ ಅಲಿಬೇಕಾಗತ್ತೆ. ಆ ಕಾರಣಕ್ಕಾಗಿ ಬಹಳ ಎಚ್ಚರಿಕೆಯಿಂದ ಇದನ್ನು ಜಾರಿಗೊಳಿಸಲಾಗ್ತಾ ಇದೆ ಅಂತ ಹೇಳಿ ಸಚಿವ ಕೆ.ಎಚ್. ಮುನಿಯಪ್ಪ ಹೇಳಿದ್ದಾರೆ. ನಾನು ಮತ್ತು ತಿಮ್ಮಾಪುರ ಅವರು ಆಗ ತಕ್ಷಣ ನಮ್ಮ ಕೈಗೆ ಸಿಕ್ಕಿದವರು ಇಬ್ಬರೇ ಹೋಗಿ ಮುಖ್ಯಮಂತ್ರಿಗಳನ್ನು ಭೇಟಿಯಾಗಿ ಇಂಥ ಒಂದು ಮಹತ್ತರವಾದ ತೀರ್ಮಾನ ಆಗಿದೆ, ಈಗ ತಾವು ಮಾಡಬೇಕಂದಾಗ ಎರಡನೇ ಮಾತು ಹೇಳಲಿಲ್ಲ. ಇದು ನಮಗೆ ಶಕ್ತಿ ಬಂದಂಗೆ ಆಯಿತು, ಮಾಡಲೇಬೇಕು ಅಂತ ನಮ್ಮ ಮನಸ್ಸಲ್ಲಿತ್ತು. ಇವತ್ತು ಇದು ಒಂದು ಶಕ್ತಿ ಬಂದಂಗಿದೆ, ಖಂಡಿತ ಮಾಡೋಣ, ಆದಷ್ಟು ಬೇಗ ಮಾಡೋಣ ಅನ್ನೋ ಮಾತನ್ನು ಹೇಳಿ ನಾವೆಲ್ಲ ಒಗ್ಗಟ್ಟಾಗಿದ್ದೀವಿ. ಇದನ್ನು ಮಾಡೋದ್ರಲ್ಲಿ SC ಲೆಫ್ಟು, ರೈಟು, ಬೋವಿ, ಲಂಬಾಣಿ ಮತ್ತು ಉಳಿದ 101 ಜಾತಿಗಳು ಕೂಡ ಇದನ್ನು ಮಾಡಬೇಕು ಅಂತ ಒಗ್ಗಟ್ಟಾಗಿದ್ದೀವಿ. ಇತ್ತೀಚೆಗೆ ಏನಾಗ್ತಾ ಇದೆ, ಕೆಲವು ಹೋರಾಟ ಸಮಿತಿಗಳು ವಿನಾಕಾರಣವಾಗಿ ಸರ್ಕಾರದ ಬಗ್ಗೆ ಮತ್ತು ಮುಖ್ಯಮಂತ್ರಿಗಳ ಬಗ್ಗೆ, ಉಪಮುಖ್ಯಮಂತ್ರಿಗಳ ಬಗ್ಗೆ ಮತ್ತು ಮಂತ್ರಿಗಳ ಬಗ್ಗೆ ಹಗುರವಾಗಿ ಮಾತಾಡುವಂಥದ್ದನ್ನು ಮಾಡಿದ್ದಾರೆ. ಅವರ ಕಳಕಳಿ ನಮಗೆ ಅರ್ಥವಾಗಿದೆ. 30 ವರ್ಷ ಹೋರಾಟ ಮಾಡಿದ್ದಾರೆ. ಹೋರಾಟಕ್ಕೆ ಫಲ ಸಿಕ್ಕಿದೆ. ಅದನ್ನು ಜಾರಿ ಮಾಡಿಸ್ಕೊಳ್ಳುವಂಥ ಕೆಲಸ ಮಾಡಬೇಕು. ಯಾರೂ ಕೂಡ ಬೇಡ ಅಂತ ಹೇಳ್ತಾ ಇಲ್ಲ. ಕ್ಯಾಬಿನೆಟ್ನಲ್ಲಿ ಒಬ್ಬ ಸಚಿವರು ಕೂಡ ಬೇಡ ಅಂತ ಹೇಳಲ್ಲ. ವಿಶೇಷವಾಗಿ SC ST ಸಚಿವರು ನಮ್ಮ ಸತೀಶ್ ಜಾರಕಿಹೊಳಿ ಇದ್ದಾರೆ, ನಮ್ಮ ರಾಜಣ್ಣವರಿದ್ದಾರೆ, ನಾವೆಲ್ಲ ಇದ್ದೀವಿ. ಯಾರು ಕೂಡ ಇದು ಮೊದಲು ಮಾಡಬೇಕು ಅಂತೇಳಿ ಜನರಲ್ಲಿರೋರು ಕೂಡ ಎಲ್ಲ ಒಟ್ಟಿಗೆ ಒಪ್ಕೊಂಡಿದ್ದೀವಿ. ರಾಜಕೀಯವಾಗಿ ಇದನ್ನು ಹಗುರವಾಗಿ ಮಾತಾಡುವಂಥದ್ದು ಮಾನ್ಯ ಮುಖ್ಯಮಂತ್ರಿಗಳನ್ನ, ಉಪಮುಖ್ಯಮಂತ್ರಿಗಳನ್ನ, ಸಚಿವರನ್ನ ಈ ನಮ್ಮ ಸಮುದಾಯ ಇದನ್ನು ಮಾಡ್ತಾ ಇದೆ. ಮಾದಿಗ ದಂಡೋರಾಗ್ಬೋದು, ಮಾದಿಗ ಮೀಸಲಾತಿ ಹೋರಾಟ ಸಮಿತಿ, ಈ ಮಾದಿಗ ಹೋರಾಟಕ್ಕೆ ಸಂಬಂಧಪಟ್ಟ ಎಲ್ಲ ಸಂಘ ಸಂಸ್ಥೆಗಳು ಕೂಡ ನೀವು ಹೋರಾಟ ಮಾಡಿದ್ದೀರಿ, ಈ ಕಾರ್ಯಕ್ರಮ ಆಗಿದೆ, ನೀವು ಸ್ವಾಗತ ಮಾಡಬೇಕು ಕರ್ನಾಟಕ ಸರ್ಕಾರನ. ವಿನಾಕಾರಣವಾಗಿ ತಾವು ಯಾವುದನ್ನು ಮಾತಾಡೋದು ಬೇಡ. ಶೀಘ್ರದಲ್ಲಿ ಮಾಡೋದಕ್ಕೆ ನಾವು ನಾಗಮೋಹನ್ ದಾಸ್ ಅವರು ಏನೇನು ಕೇಳ್ತಾ ಇದ್ದಾರೆ ಅದನ್ನು ಸರ್ಕಾರ ಒದಗಿಸ್ತಾ ಇದೆ. ಒಂದು ಕಡೆ ದತ್ತಾಂಶ ಬೇಕು, ಯಾವ ಆಧಾರದ ಮೇಲೆ ಮಾಡಿದ್ದೀವಿ ಅಂತಕ್ಕಂಥದ್ದು ಬೇಕಾಗ್ತಾ ಇದೆ. ಒಂದು ಕಡೆ ಕಾಂತರಾಜ್ ವರದಿ ಇದೆ, ಇನ್ನೊಂದು 11 ಸೆನ್ಸಿಸ್ ಇದೆ, 11ರ ಸೆನ್ಸಿಸ್ ಇದೆ. ಒಂದು ಕಡೆ 11ರ ಸೆನ್ಸಿಸ್ನಲ್ಲಿ ಉಪಜಾತಿಗಳ ಮೆನ್ಷನ್ ಮಾಡಿರೋದಿಲ್ಲ ಅಂತಕ್ಕಂಥದ್ದು ಇದೆ. ಆದ್ದರಿಂದ ಕಾಂತರಾಜ್ ವರದಿ ಭಾಳ ಮುಖ್ಯ ಆಗ್ತಿದೆ ಅಂತಕ್ಕಂಥ ಭಾವನೆ ನಂದಾಗಿದೆ. ಆದರೆ 11ನೇ ಸೆನ್ಸಸ್ನಲ್ಲಿ ಅದು ಉಪಜಾತಿಗಳು ಬಂದರೆ ಅದನ್ನು ಕನ್ಸಿಡರ್ ಮಾಡಬೇಕು. ಸರ್ಕಾರ ದತ್ತಾಂಶಗಳನ್ನ ಕಂಡುಹಿಡಲಿಕ್ಕೆ ಎಲ್ಲವೂ ಪ್ರಯತ್ನಗಳನ್ನು ಮಾಡ್ತಾ ಇದ್ದೀವಿ. ಕೊನೆಗೆ ಕಾಂತರಾಜ್ ವರದಿ ಬೇಕಾತಂದರೆ ಅದಕ್ಕೂ ನಾವು ಒತ್ತಾಯ ಮಾಡ್ತಕ್ಕಂಥ, ಆದಷ್ಟು ಬೇಗ ಆಗ್ತಿದ್ರೆ ಅದನ್ನು ಒತ್ತಾಯ ಮಾಡ್ತಕ್ಕಂಥ ಕೆಲಸ ನಾವು ಮಾಡಬೇಕಾಗ್ತದೆ. ಸರ್ಕಾರದಲ್ಲಿ ನೋಡಿ, ಕಾಂಗ್ರೆಸ್ ಸರ್ಕಾರ ಇದ್ದಾಗ ಆಯೋಗ ನೇಮಣಿಕೆ ಆಯಿತು. ಅದೇ ರೀತಿ ಇವತ್ತು ಅದನ್ನು ಮುಂದುವರಿಸಿಕೊಂಡು ನಾವು ಮಾಡಲೇಬೇಕಾಗಿದೆ ಅಂತಕ್ಕಂಥದ್ದು ನಾವು ಲೆಫ್ಟ್, ರೈಟ್, ಟಚೇಬಲ್ ಆಲ್ MLA ನಮ್ಮಲ್ಲಿ ಭಿನ್ನನೇ ಇಲ್ಲ. ಡಾಕ್ಟರ್ ಪರಮೇಶ್ವರ್ ಅವ್ರ ನೇತೃತ್ವದಲ್ಲೇ ನಮ್ಮ ಪ್ರಣಾಳಿಕೆ ತಯಾರಾಗಿದೆ. ಏನಿದಕ್ಕೆ ಖರ್ಗೆ ಸಾಹೇಬ್ರು ಇರೋದಿದ್ದಾರೆ, ಪರಮೇಶ್ವರ್ ಇದ್ದಾರೆ, ಮಹದೇವಪ್ಪ ಅವರು ಇರೋದು, ಯಾರಿದ್ದಾರೆ ವಿರೋಧ? ಅದಕ್ಕೆ ಭಾವನೆಗಳಲ್ಲಿ ಯಾರೋ ಒಂದು ವಿರೋಧ ಇದ್ದಾರೆ ಅಂತಕ್ಕಂಥ ಭಾವನೆಯನ್ನು ವ್ಯಕ್ತಪಡಿಸೋದಾಗಲಿ, ಸರ್ಕಾರದ ಬಗ್ಗೆ ಸಂಶಯವನ್ನು ತಿಳಿದುಕೊಳ್ತಕ್ಕಂಥದ್ದಾಗಲಿ, ತನ್ಮೂಲಕ ಆವೇಶದಲ್ಲಿ ಈ ಆಯೋಗ ಬೇಗ ಆಗಲಿ ಅಥವಾ ಒಳ್ಳೆ ಇನ್ನೂ ರಿಸರ್ವೇಷನ್ ಬರಲಿ ಅಂತಕ್ಕಂಥ ಖಾತರದಲ್ಲಿ ಮಾಡುವವ್ರ ಬಗ್ಗೆ ಅಪಪ್ರಚಾರ ಆಗ್ತಕ್ಕಂಥದ್ದಾಗಬಾರ್ದು. ಇದಕ್ಕೆ ದತ್ತಾಂಶ ಇಲ್ಲದೆ ಮಾಡಿದರೆ ಕೋರ್ಟ್ನಲ್ಲಿ ಬಿದ್ದೋಗುತ್ತೆ. ಇದಕ್ಕೆ ಸಮಾಜಕ್ಕೆ ಅನ್ಯಾಯ ಆಗಿ ಹೋಗ್ತಿದೆ. ಆದ್ದರಿಂದ ಸರ್ಕಾರ ಬಹಳ ವಿಚಾರವನ್ನು ಇಟ್ಟುಕೊಂಡು, ಮುಖ್ಯಮಂತ್ರಿಗಳು ವಿಶೇಷವಾಗಿ ಹಲವಾರು ಬಾರಿ ಹೇಳಿದ್ದಾರೆ, ಇದು ನಾನು ಮಾಡ್ತೇವೆ, ತಂದೆ ತರ್ತೇವೆ ಅಂತೇಳಿ. ಅದಕ್ಕೆ ಉಪಮುಖ್ಯಮಂತ್ರಿಗಳು ಧ್ವನಿಗೂಡಿಸ್ತಕ್ಕಂಥದ್ದು ಇದೆ.
ನಮ್ಮ ಕ್ಯಾಬಿನೆಟ್ದಲ್ಲಿ ಒಬ್ಬರು ಇದಕ್ಕೆ ವಿರೋಧಿಲ್ಲ. ಸದಾಶಿವ ಆಯೋಗದಿಂದ ನಾವು ತಗೋಬೇಕಂದ್ರೆ ಅದನ್ನು ರಿಜೆಕ್ಟ್ ಮಾಡಿದೆ ಹಿಂದಿನ ಸರ್ಕಾರ. ಇವಾಗ ಅದನ್ನೇ ನಾವು ಕನ್ಸಿಡರ್ ಮಾಡೋಕ್ಕಾಗ್ತಿತ್ತು, ಅದನ್ನು ನಾವು ರಿಜೆಕ್ಟ್ ಮಾಡಿದ್ರಿಂದ ಅದು ನಮಗೆ ತೊಂದರೆ ಆಗಿದೆ. ದತ್ತಾಂಶವನ್ನು ಆದಷ್ಟು ಬೇಗ ಎಂಪರಿಕಲ್ ಡಾಟಾ ನಾವು ಎಲ್ಲಿ ಸಾಧ್ಯ ಇದೆಯೋ ಯಾವ ರೀತಿ ತಗೋಬೇಕೋ ತಗೊಂಡು ನಾಳೆ ಕೋರ್ಟ್ನಲ್ಲಿ ತೊಂದರೆ ಆಗಲಾರದ ರೀತಿಯಲ್ಲಿ ಸರ್ಕಾರ ಒಳ ಮೀಸಲಾತಿ ತರಲಿಕ್ಕೆ ತಯಾರಿದೆ. ದಯಮಾಡಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ನಾಗಮೋಹನ್ ದಾಸ್ ಅವರು ಏನೇನು